ಸಮಾಜ ಸೇವಕರು ಹಾಗೂ ಹೊಸಕೋಟೆ ಬಿಎಂಆರ್ಡಿಎ ಸದಸ್ಯರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಾದಾರ ಮಹಾಸಭಾ ಅಧ್ಯಕ್ಷರೂ ಆದಂತಹ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರ ಹುಟ್ಟುಹಬ್ಬವನ್ನ ಗೊಟ್ಟಿಪುರ ಗ್ರಾಮದಲ್ಲಿ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಗೊಟ್ಟಿಪುರ ಗ್ರಾಮದಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರ ಹೆಸರಿನಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಗ್ರಾಮಕ್ಕೆ ಆಗಮಿಸಿದಂತಹ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರನ್ನ ಅಭಿಮಾನಿಗಳು ಪಟಾಕಿ ಸಿಡಿಸುವುದರ ಮೂಲಕ ಸಡಗರ ಸಂಭ್ರಮದಿಂದ ಬರಮಾಡಿಕೊಂಡರು. ಬಳಿಕ ಗ್ರಾಮದಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ರು. ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬದಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುವುದರ ಮೂಲಕ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಜೊತೆಗೆ ಗೊಟ್ಟಿಪುರ ಗ್ರಾಮದಲ್ಲಿರುವಂತಹ ಜನರಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಸಾರ್ಥಕ್ಯವಾಗಿ ಆಚರಣೆ ಮಾಡ್ತಾರೆ. ಅದರಂತೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಅನ್ನ ಸಂತರ್ಪಣೆ ಕಾರ್ಯವನ್ನ ಮಾಡಿದ್ರು. ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಸಹ ಕೋರಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಗುಟ್ಟಿಪುರ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಧರ್ಮದರ್ಶಿಗಳು ಆದಂತಹ ಚಂದ್ರಶೇಖರ್ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುವುದರ ಮೂಲಕ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರ ಕುರಿತಾಗಿ ಮಾತನಾಡಿದ್ರು. ಸಮಾಜ ಸೇವಕರಾಗಿ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ನಮ್ಮ ದೇವಾಲಯಕ್ಕೆ ಪ್ರತಿ ವರ್ಷ ಅವರು ಕದಿರಿನ ಹುಣ್ಣಿಮೆ ದಿನ ಬರ್ತಾರೆ. ಹುಟ್ಟುಹಬ್ಬದ ದಿನ ಕೂಡ ಬಂದು ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸುವುದರ ಮೂಲಕ ಗ್ರಾಮಕ್ಕೆ ಸಾಕಷ್ಟು ಒಳಿತನ್ನ ಸಹ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ರಾಜಕೀಯವಾಗಿ ಸಹ ಸಾಕಷ್ಟು ಶಕ್ತಿ ತುಂಬುವಂತೆ ಆಗಲಿ ಎಂದು ಶುಭವನ್ನ ಹಾರೈಸಿದ್ರು. ಗ್ರಾಮದಲ್ಲಿ ನೆಲೆಸಿದಂತಹ ನೂರಾರು ಸಂಖ್ಯೆಯ ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಕೇಕ್ ತಿನ್ನಿಸಿ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ರು. ಇನ್ನು ಇದಾದ ಬಳಿಕ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ಕೂಡ ಮಾತನಾಡಿದ್ರು. ಗೊಟ್ಟಿಪುರ ಗ್ರಾಮಸ್ಥರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಕಾಲ ಋಣಿಯಾಗಿರುತ್ತೇನೆ ಅಂತ ತಿಳಿಸಿದ್ರು. ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಗೊಟ್ಟಿಪುರ ನಮ್ಮ ಹೊಸಕೋಟೆ ತಾಲೂಕು ಕಾಂಗ್ರೆಸ್ ಹಿರಿಯ ಮುಖಂಡರು, ನಮ್ಮ ಸಮುದಾಯದ ಹಿರಿಯ ಮುಖಂಡರು, ನಮ್ಮ ದೇವಸ್ಥಾನದ ಅಭಿವೃದ್ಧಿ ಹರಿಕಾರರು, ಗೊಟ್ಟಿಪುರ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅವರು ಒಂದು ಕೈ ಇರುವಂತಹ ನಮ್ಮ ಆತ್ಮೀಯ ಅಣ್ಣರಾದಂತಹ ಸುಬ್ಬರಾಜಣ್ಣವರು ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ 54ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವರ್ಷ ಸಹ ಅವರು ತುಂಬ ಏನು ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ಅನಾಥಾಶ್ರಮಗಳಿಗಾಗಲಿ ಪೇಷಂಟ್ಗಳಿಗಾಗಲಿ ಹಣ್ಣು ಕಾಯಿ ಕೊಟ್ಕೊಂಡು ಹಲವಾರು ದಿನದಲ್ಲಿ ಸೇವೆ ಮಾಡಿಕೊಂಡು ಹೆಲ್ತ್ ಕ್ಯಾಂಪ್ ಮಾಡಿಕೊಂಡು ನಮ್ಮ ಗೊಟ್ಟಿಪುರ ಗ್ರಾಮದಲ್ಲೂ ಅಷ್ಟೇ ವರ್ಷ ಬಂದವರು ಈ ಒಂದು ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಆಶೀರ್ವಾದ ಪಡ್ಕೊಂಡು ಅನ್ನದಾನನೂ ಮಾಡಿ ಪ್ರತಿ ವರ್ಷ ಹೋಗ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಗೊಟ್ಟಿಪುರ ಗ್ರಾಮದ ವತಿಯಿಂದ, ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲರಿಗೆ, ನಮ್ಮ ಸುಬ್ಬರಾಜಣ್ಣರಿಗೆ ಆ ದೇವರು ಆಯುಷ್, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲ ಸ್ಥಿತಿ ಸಂಪತ್ತುಗಳನ್ನು ಕೊಟ್ಟು ಅಧಿಕಾರ ಕೊಟ್ಟು ಇನ್ನ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಸೇವೆ ಮಾಡುವಂಥ ಅವಕಾಶ, ಶಕ್ತಿ ಅವ್ರಿಗೆ ಇನ್ನೂ ಚೆನ್ನಾಗಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಈ ಒಂದು ಸಮಯದಲ್ಲಿ ಅವ್ರಿಗೆ ಒಂದು ಗೌರವಾರ್ಥವಾಗಿ ಅವ್ರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಗೊಟ್ಟಿಪುರದ ನಮ್ಮ ಅಣ್ತಮ್ಮಂದರು ಎಲ್ಲರೂ ಸಹ ಜಾತ್ಯತೀತವಾಗಿ ಇಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಇಟ್ಕೊಂಡು ನನ್ನ ಪೂಜೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರ್ತಾರೆ. ಎಲ್ರಿಗೂ ಸಹ ನಾನು ನನ್ನ ಹೃದಯಪೂರ್ವಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಒಂದು ವಿಶೇಷವಾದ ದಿನ ಏನಂದ್ರೆ, ನಮ್ಮ ಕದಿರಿ ಹುಣ್ಣಿಮೆಯ ಆದ್ಮೇಲೆ 7 ದಿನಕ್ಕೆ ನಮ್ಮ ಕದಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ. ಇವತ್ತು ನಾವು ವರ್ಷ ನಾವು ಬ್ರಹ್ಮರಥೋತ್ಸವಕ್ಕೆ ಹೋಗ್ತಾ ಇದ್ವಿ. ಇವತ್ತು ನಾನು ಬರ್ತ್ಡೇ ಇದ್ದಿದ್ದ ಕಾರಣ ಹೊಸಕೋಟೆಯಲ್ಲಿ ನಮ್ಮ ಎಲ್ಲ ಯುವಕ ಬಳಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಸರ್ಕಾರಿ ಹಾಸ್ಪಿಟಲ್ ಬೆಡ್ ಕೊಡೋದಾಗ್ಬೋದು, ಹಣ್ಣು ಹಂಪಲು ಹಂಚೋದಾಗ್ಬೋದು, ಮತ್ತೆ ಆರೋಗ್ಯ ಶಿಬಿರಗಳನ್ನು ಮಾಡೋದಾಗ್ಬೋದು, ಆಶ್ರಮಗಳಿಗೆ ಬೇಕಾದಂತ ಎಲ್ಲ ದವಸ ಧಾನ್ಯಗಳನ್ನು ಕೊಡೋದಾಗ್ಬೋದು ಅಂತ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ನಮ್ಮ ಇಡೀ ನಮ್ಮ ಆತ್ಮೀಯರು ಮಾಡಿರ್ತಾರೆ. ಅವ್ರಿಗೆಲ್ಲರೂ ಸಹ ನನ್ನ ಗೊಟ್ಟಿಪುರದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.